ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಸಾಂಗ್ಲಿಯಿಂದ ಮಾಡ್ತಾ ಇರೋದು. ಇವರು ಪ್ರಾಪರ್ಟಿ ತಗೊಳ್ಳಿಕ್ಕೆ ಈ ಜಾತಕದವರಿಗೆ ಟೈಮ್ ಹೇಗಿದೆ ಅಂತ ಹೇಳ್ತೀರಾ? ಡೇಟ್ ಆಫ್ ಬರ್ತ್ 17 ಜುಲೈ 1998 ಸಾಯಂಕಾಲ 4:32. 4:32. ಹಾ, ಓಕೆ, ಮಾತಾಡಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಇವ್ರಿಗೆ ಪ್ರಾಪರ್ಟಿ ತಗೊಳಕ್ಕೆ ಇವಾಗ ಟೈಮ್ ಚೆನ್ನಾಗಿದೆನಾ? ಎಲ್ಲಿಂದ ಎಲ್ಲಿ ತನಕ ಪ್ರಾಪರ್ಟಿ ತಗೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್? ಮೇಷರಾಶಿ, ವೃಶ್ಚಿಕ ಲಗ್ನ, ಅಶ್ವಿನಿ ನಕ್ಷತ್ರ ಇವ್ರದ್ದು. ಇವ್ರ ಲಗ್ನ ಬಂದು ವೃಶ್ಚಿಕ ಲಗ್ನನೇ ಆಗಿರುತ್ತೆ. ವೃಶ್ಚಿಕ ಲಗ್ನ ಆಗಿರೋದ್ರಿಂದ ರಾಶಿಯಾಧಿಪತಿ ಕುಜ ಎಲ್ಲಿದ್ದಾನೆ ಅಂತ ನೋಡಬೇಕಾಗುತ್ತೆ. ಇವಾಗ ಪ್ರಾಪರ್ಟಿ ತೊಗೋಬೇಕು ಅಂತಂದರೆ 6ನೇವನು ಅವನೇ ಆಗ್ತಾನೆ, ಬಟ್ 9ನೇ ಮನೇಲಿದ್ದಾನೆ. ನಿಮ್ಮ ಪಿತ್ರಾರ್ಜಿತ ಯಾವುದಾದ್ರೂ ಬರೋದಿದ್ರು ಬರುತ್ತೆ ಅಂತ ಹೇಳ್ಬೋದು. ಬಟ್ ಇವಾಗ ಅವ್ರಿಗೆ ನಡೀತಾ ಇರೋ ಟೈಮು 25ರಿಂದ ಚಂದ್ರದಶೆ ನಡೀತಿದೆ. ಬಟ್ ಇವಾಗೂ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ನಿಮ್ಮ ರಾಶಿ ಅಂತ ಬಂದಾಗ ಮೇಷರಾಶಿಯವ್ರಿಗೆ ಗುರು 4ನೇ ಮನೇಲಿ ಇರ್ತಾನೆ, ಆದರೆ 12ನೇ ಮನೇಲಿ ಶನಿ ಇರ್ತಾನೆ. ನೋಡಿಕೊಂಡು ವ್ಯವಹಾರ ಮಾಡಬೇಕಾಗತ್ತೆ. ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ನೀವು ಅಂದ್ಕೊಂಡಿರೋದಕ್ಕಿಂತ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಅಷ್ಟೇ. ಬಟ್ ದಶ ಅಂತ ಬಂದಾಗ ದಶ ತುಂಬ ಚೆನ್ನಾಗಿದೆ. ಚಂದ್ರದಶೆ ಚೆನ್ನಾಗಿರೋದ್ರಿಂದ ತಗೊಳ್ಬೋದು. ಇವಾಗ ಒಳ್ಳೆ ಟೈಮ್ ಅಂತ ಹೇಳುತ್ತೆ. ಓಕೆ, ಧನ್ಯವಾದ ಮೇಡಮ್. ಮತ್ತೆ ಒಬ್ಬರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ದೇವರಾಜ್ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಿಸ್ಸಸ್ ಬಗ್ಗೆ ಕೇಳಬೇಕಿತ್ತು. ಹಾಂ, 15/7 ಓಕೆ, 1990. ಟೈಮು 7 ಗಂಟೆ ಸಾಯಂಕಾಲ, ಸಂಜೆ 7 ಗಂಟೆ. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್ ಅಂತಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಏನು ಪ್ರಶ್ನೆ ಸರ್ ನಿಮ್ಮದು? ಚಂದ್ರದಶ ನಡೀತಿದೆ. ಅವ್ರ ಆರೋಗ್ಯ ಬಗ್ಗೆ ಮೇಡಮ್, ಏನು ಯಾವಾಗ್ಲೂ ಬೆನ್ನೋವು ಅದಿದು ಅಂತ ಬೆನ್ನು ಆಪರೇಷನ್ ಮಾಡಿಸ್ತಾವ. ಈಗಲೂ ಬೆನ್ನೋವು ಅಂತ ಇದ್ದಾರೆ. ಆರೋಗ್ಯ ಅಂತ ಬಂದಾಗ ಸರ್ ಇವಾಗ ನಡೀತಾ ಇರೋ ಟೈಮ್ ಬಂದು 23ರಿಂದ ಚಂದ್ರದಶ ನಡೀತಿದೆ. ಬಟ್ ಚಂದ್ರ ಬಂದು ಕುಜುನ್ ಜೊತೆ ಸೇರ್ಕೊಂಡಿದೆ. ನರದ್ದೇನಾದ್ರು ತೊಂದರೆ ಇದೆಯಾ? ಮೂಳೆಗೆ ಸಂಬಂಧಪಟ್ಟಿರೋದು, ನರಕ್ಕೆ ಸಂಬಂಧಪಟ್ಟಿರೋದು ಏನಾದ್ರು ತೊಂದರೆ ಇದೆ? ಹೌದು ಮೇಡಮ್, ನರಕ್ಕೆ ಸಂಬಂಧಪಟ್ಟಂಗೆ ಹೋದ ವರ್ಷ ಆಪರೇಷನ್ ಮಾಡಿಸ್ತಾ 1.5 ವರ್ಷ ಆಯ್ತು ಮೇಡಮ್. ಬಟ್ ಅವರಿಗೆ ನೋಡಿ 6ನೇ ಮನೇಲಿ ಸೂರ್ಯ, ಶುಕ್ರ ಮತ್ತು ಗುರು 6ನೇ ಮನೇಲಿ ಇರ್ತಾರೆ. ಲಗ್ನದಲ್ಲೇ ರಾಹು ಇರ್ತಾರೆ. ಲವ್ ಮ್ಯಾರೇಜಾ ನಿಮ್ದು, ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್ ಮೇಡಮ್. ಓಕೆ, ಲಗ್ನದಲ್ಲೇ ರಾಹು ಇರ್ತಾರೆ. ಬಟ್ ಲಗ್ನದಲ್ಲಿ ರಾಹು ಇರೋದ್ರಿಂದ ಅವಾಗವಾಗ ಸ್ವಲ್ಪ ಅವರು ಅಷ್ಟೇ ಹೇಳಿದ ಮತ್ತೆ ಕೇಳಲ್ಲ. ನೀವು ಯಾವ್ದು ಮಾಡಬೇಡ ಅಂದರೆ ಅದನ್ನೇ ಮಾಡ್ತಾರೆ ಅನಿಸುತ್ತೆ ಸ್ವಲ್ಪ. ಮತ್ತು 12ನೇ ಮನೇಲಿ ಶನಿ ಇರ್ತಾರೆ. ಲಗ್ನಾಧಿಪತಿ ಶನಿ 12ನೇ ಮನೆಗೆ ಬಂದಿರೋದ್ರಿಂದ ಖಂಡಿತ ಅವರ ಜೊತೆಲಿ ಹುಟ್ಟಿರೋರಾಗಿರ್ಬೋದು ಅಥವಾ ಅಕ್ಕ ತಂಗಿರು, ಕಸಿನ್ಸು ಯಾರಾದರೂ ಅಲ್ಪಾಯಸ್ಸಲ್ಲಿ ಡೆತ್ ಆಗಿದ್ದಾರಾ? ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಗೊತ್ತಿಲ್ಲ ಮೇಡಮ್. ಅವ್ರ ಮನೆ ಕಡೆ, ಅವ್ರ ತಾಯರ ಮನೆ ಕಡೆ ಯಾರು ಅನ್ನೋದು ಗೊತ್ತಿಲ್ಲ ನಮಗೆ ಒಟ್ಟಿನಲ್ಲಿ. ಸರಿ ಸರ್, ಆಯಿತು, ಓಕೆ. ಬಟ್ ಇವರ ಆರೋಗ್ಯ ಅಂತ ಬಂದಾಗ ನೋಡಿ ಸರ್, ಟೈಮ್ನು ಅಂತ ಏನೂ ಚೆನ್ನಾಗಿಲ್ಲ. ಇವಾಗ ನಡೀತಾ ಇರೋ ಟೈಮ್ ಅಂತ ಏನೂ ಚೆನ್ನಾಗಿಲ್ಲ. ಕುಜುನ್ ಜೊತೆ ಚಂದ್ರ ಇರೋದ್ರಿಂದ ಈ ಥರ ಸ್ವಲ್ಪ ಮೇಲಿನ ಮೇಲೆ ಸಮಸ್ಯೆಗಳು ಬರ್ತಾ ಇರುತ್ತೆ. ಬಟ್ ಮನಸ್ಥಿತಿನೂ ಕೆಡುತ್ತೆ ಇವ್ರದ್ದು. ಒಂದು ಸತಿ ಇದ್ದಂಗೆ ಒಂದು ಸತಿ ಇರಲ್ಲ ಈ ಟೈಮಲ್ಲಿ. ಸ್ವಲ್ಪ ಅದೇ ಹೇಳೋದ್ನಲ್ಲ, ಊಟ ಮಾಡಿದ್ರೆ ಒಂದು ದಿನ ಎಲ್ಲ ಊಟ ಬಿಟ್ಬಿಡ್ತಾರೆ, ಊಟ ಮಾಡಿದ್ರೆ ಊಟ ಮಾಡ್ತಾರೆ, ಹೇಳಿದ ಮತ್ತು ಕೇಳೋದಿಲ್ಲ ಅಷ್ಟೇ. ಒಂದು ಸ್ವಲ್ಪ ಅಂದರೆ ಅವ್ರ ಮನಸ್ಸು ಇವಾಗ ಸ್ವಲ್ಪ ಯಾವುದನ್ನು ತಗೋಬೇಕು ಪಾಸಿಟಿವ್ ಆಗಿ, ಯಾವುದನ್ನು ತಗೋಬಾರ್ದು ಅನ್ನೋದು ಗೊಂದಲದಲ್ಲಿರ್ತಾರೆ. ನೀವು ನಿಮ್ಮ ಮಿಸ್ಸಸ್ಗೆ ಆರೋಗ್ಯ ಸಮಸ್ಯೆಗೆ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಸಿಕ್ಕತ್ತೆ, ಅದನ್ನು ಹಾಕಿ ಮತ್ತು ಮೇಯ್ನ್ ಅವ್ರಿಗೆ ಅವರ ಮನಸ್ಥಿತಿ ಸರಿ ಹೋಗೋದಕ್ಕೆ ಒಂದು ಸ್ಟೋನ್ ಕೊಡ್ತೀನಿ, ಅದನ್ನು ಅವ್ರ ಬೆಡ್ರೂಮಲ್ಲಿ ಇಡಿ, ಸರಿ ಹೋಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.